ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಫ್ರೆಂಡ್ ಗೀತಕ್ಕ ಅವ್ರ ಮನೇಲಿ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ಗಣಪತಿ ಹೋಮಕ್ಕೆ ಗರಿಕೆ ಕೊಯ್ಕೊಳ್ತಾ ಇದ್ದೆ. ಗರಿಕೆ ಹೂವು ತಗೊಂಡು ಹೋಗೋಣ, ಫಸ್ಟು ಗಣಪತಿ ಹೋಮ ಮುಗಿಸ್ಕೊಂಡು ಬಂದು ಸತ್ಯನಾರಾಯಣ ಪೂಜೆಗೆ ರೆಡಿಯಾಗಿ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಗರಿಕೆಗಳನ್ನ ಕುಯ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಪೂಜೆ ಇರೋದು ಅವ್ರದ್ದು ಚಿಕ್ಕ ಒಂದು ಫಾರ್ಮ್ ಹೌಸ್ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ. ಅಲ್ಲೇ ಒಂದು ರೂಮು ಉಂಟು, ಒಂದು 5-6 ಹಸುಗಳು ಇದ್ದಾವೆ. ಅಲ್ಲಿ ಅವರು ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಮಾಡ್ತಾಯಿದ್ದಾರೆ. ನಮ್ಮನ್ನೆಲ್ಲ ಕರೆದಿರೋದ್ರಿಂದ ನಾವು ಹೋಗ್ತಾಯಿದ್ದೀವಿ. ನಾನು ಒಂದು ಸ್ವಲ್ಪ ಗರಿಕೆ ಗಣಪತಿ ಹೋಮಕ್ಕೆ ಒಂದು 4 ಹೂವು ಕುಯ್ಕೊಂಡು ಫಸ್ಟು ಹೋಗ್ಬಿಟ್ಟು ಬರೋಣ, ಗಣಪತಿ ಹೋಮ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ ಮಗಳು ಸನ್ನು, ಅವ್ರ ಅತ್ತೆ ಮಗಳು ಸಾನು ಸಿಕ್ಕಿದ್ರು. ಹಾಗೆ ಅವನ್ನ ವೀಡಿಯೋ ಮಾಡಿಕೊಂಡು ಗಣಪತಿ ಹೋಮಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅವ್ರದ್ದು ಫಾರ್ಮ್ ಹೌಸು. ಅಲ್ಲೇ ಮಾಡ್ತಾಯಿರೋದು ಅವ್ರದ್ದು. ಅವ್ರ ಮನೆ ಇರೋದು ಮೇನ್ ರೋಡು ಸೈಡು, ಮೈಸೂರು ಕುಶಾಲನಗರ ಮೇನ್ ರೋಡ್ ಸೈಡ್ ಬರುತ್ತೆ. ಈ ಸರಿ ಇಲ್ಲಿ ಪೂಜೆ ಏನು ಮಾಡಿರಲಿಲ್ವಲ್ಲ, ಈ ವರ್ಷ ಇಲ್ಲಿ ಮಾಡೋಣ ಒಂದ್ಸರಿ ಅಂತ ಎಲ್ಲರನ್ನೂ ಕರೆದು ಇಲ್ಲಿ ಮಾಡಿದ್ದಾರೆ. ಒಂದು 300 ಜನ ಅಷ್ಟು ಕರೆದಿದ್ರು, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಅಂತ. ನಾವು ಹೋದಾಗೇ ಗಣಪತಿ ಹೋಮನೂ ಸ್ಟಾರ್ಟ್ ಆಗಿತ್ತು. ನಾನು ನಮ್ಮ ಸಿಸ್ಟರ್ಸು ಹೋಗಿದ್ವಿ. ಗಣಪತಿ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ರು. ಗೀತಕ್ಕ ಅವ್ರ ಹಸ್ಬೆಂಡು ಮಂಜಣ್ಣ ಮತ್ತು ಅವ್ರ ಮಕ್ಕಳು ಎಲ್ಲ ಕೂತಿದ್ರು. ಅವರಿಬ್ಬರೂ ಗಂಡು ಮಕ್ಕಳು. ಇಬ್ಬರೂ ಚೆನ್ನಾಗಿ ಮಾತಾಡ್ತಾರೆ, ಖುಷಿಲೇ ಇರ್ತಾರೆ. ಇವರೇ ಇಬ್ಬರು ಸ್ಮೈಲ್ ಮಾಡ್ತಾಯಿದ್ದಾರೆ ನೋಡಿ. ನಾವು ಗಣಪತಿ ಹೋಮ ಮುಗಿಸಿ ಮತ್ತೆ ಬಂದೆ, ಮನೆಗೆ ಬಂದು ರೆಡಿಯಾಗಿಬಿಟ್ಟು ಪುನಃ ಸತ್ಯನಾರಾಯಣ ಪೂಜೆಗೆ ಹಣ್ಣು ಕಾಯಿ ತಗೊಂಡು ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಸಿಸ್ಟರು ನಾವು ಎಲ್ಲ ಹೋದ್ವಿ. ಸ್ಯಾರಿ ಡೈರೆಕ್ಟಾಗಿ ನೋಡಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ಯಾಕೆ ಒಂದು ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡು ಹೊರಟ್ವಿ ನಾವು. ಅಲ್ಲೇ ಹತ್ತಿರ ಒಂದು 5 ಮಿನಿಟ್ಸು ಆಗೋಲ್ಲ ನಮ್ಮ ಮನೆಗೂ ಅವ್ರ ಮನೆಗೂ, ಕಾಣಿಸುತ್ತೆ ರೋಡಲ್ಲಿ ನಿಂತರೆ. ಹಾಗೆ ಹೋಗಿ ಕೂತ್ಕೊಂಡ್ವಿ. ನಾವು ಕತೆ ಒಂದು 5 ಕತೆ ಓದಿದ್ರು. ಕತೆ ಎಲ್ಲ ಮುಗಿಯೋವರೆಗೂ ಕೇಳಿಸ್ಕೊಂಡು ಕೂತಿದ್ವಿ ನೋಡಿ. ಇವರೇ ಫ್ಯಾಮಿಲಿ ನೋಡಿ. ಗೀತಕ್ಕ ಅವ್ರ ಹಸ್ಬೆಂಡು ಮಕ್ಕಳು ಪೂಜೆ ಕೂತಿದ್ದಾರೆ. ಅವ್ರ ಇಬ್ಬರು ಗಂಡು ಮಕ್ಕಳು, ಒಬ್ಬ ಅಪ್ಪು ಅಂತ ದೊಡ್ಡವನು, ಚಿಕ್ಕವನು ಗಣು. ಅಂದರೆ ಮನೇಲಿ ಕರೆಯೋದು ಆ ರೀತಿ, ಬೇರೆ ಹೆಸರುಗಳಿದ್ದಾವೆ ಇಬ್ರಿಗೂ. ಪೂಜೆ ಮಾತ್ರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಇದು ಸತ್ಯನಾರಾಯಣ ಪೂಜೆದೇ ವಿಡಿಯೋ. ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ, ಸ್ಟೋರಿ ಓದಬೇಕಾದ್ರೆ ಫುಲ್ ಕೇಳಿಸ್ಕೋಬೇಕು ಅಂತ ಹೇಳಿ ನಾವು ಕೂತಿದ್ವಿ. ನಾವು 5 ಸ್ಟೋರಿ ಹೇಳಿದ್ರು, ಅದನ್ನ ಕೇಳಿಸ್ಕೊಂಡ್ವಿ. ಮತ್ತು ಹಾಡೆಲ್ಲ ಹಾಡಿದ್ರು ಅಲ್ಲಿ ಬಂದವರು, ಅವ್ರ ಫ್ಯಾಮಿಲಿ ಅವರು ಚೆನ್ನಾಗಿ ಹೇಳಿದ್ರು. ನಮ್ಮ ಮನೆ ಪಕ್ಕದಲ್ಲೇ ಈ ಥರ ಪೂಜೆ ಎಲ್ಲ ಮಾಡಿರೋದ್ರಿಂದ ನಮಗೊಂಥರ ಖುಷಿ, ಹಬ್ಬದ ವಾತಾವರಣ. ಅವರು ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ. ಅವರು ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾವು ಕ್ಲೋಸ್ ಆಗಿರ್ತೀವಿ, ಡೈಲಿ ಸಿಗ್ತಾ ಇರ್ತೀವಲ್ಲ. ಅವರು ಫಾರಮ್ ಗೇಟಿಂದ ಬರ್ತಾ ಇರ್ತಾರೆ, ಡೈಲಿ ಬರ್ತಾರೆ. ಪೂಜೆ ನಡೀತಾ ಇತ್ತು, ಹೂವು ಹಾಕ್ತಾಯಿದ್ದಾರೆ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಸಿಂಪಲ್ಲಾಗಿ 4 ಥರ ಪಲ್ಯ, ಪುಳಿಯೋಗರೆ, ಗೊಜ್ಜು, ಮಜ್ಜಿಗೆ, ವೈಟ್ ರೈಸು ಎಲ್ಲ ಇತ್ತು. ಇಷ್ಟು ಐಟಮ್ ಅಲ್ಲದೆ ಇನ್ನೂ ಒಂದು 3-4 ವೆರೈಟಿ ಇತ್ತು. ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಅವರಿಗೆ ನಮ್ಮ ಫ್ಯಾಮಿಲಿಯವರು, ನಮ್ಮ ರಿಲೇಟಿವ್ಸು, ಅವರಿಗೂ ಫ್ರೆಂಡ್ಸು, ಅವ್ರನ್ನೆಲ್ಲ ಕರೆದಿದ್ರು. ಅವರು ನಮ್ಮ ಮನೆಗೆಲ್ಲ ವಿಸಿಟ್ ಮಾಡಿಬಿಟ್ಟು ಹೋದರು. ತುಂಬಾ ಖುಷಿಯಾಯಿತು. ಮತ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಹೊಲದ ಕಡೆ ಬಂದ್ವಿ. ಹಾಗೆ ಹೊಲ ನೋಡಿಕೊಂಡು ಸ್ವಲ್ಪ ಹಸುಗಳಿಗೆ ಹುಲ್ಲು ಬೇಕಿತ್ತು, ಕುಯ್ಕೊಂಡು ಹೋಗೋಣ ಅಂತ. ಕಚ್ಚಿಡೋಕ್ಕೆ ಕಾಯಿನಾಶಕ ಏನೂ ಹೊಡೆದಿಲ್ಲ ನಾವು.
ಇರಲಿ, ಬೇಕಾಗುತ್ತೆ, ಎಮರ್ಜೆನ್ಸಿ ಏನಾದ್ರು ಹಸಿ ಮೇವಿಲ್ಲ ಹಸುಗಳಿಗೆ ಆಗುತ್ತೆ ಕೊಯ್ಕೊಡೋಕ್ಕೆ ಅಂತ. ಸೊ ಮೇವಿದೆ, ಆದರೂ ನಮಗೆ ಅದು ನೋಡಿದಾಗ ಅದು ಕುಯ್ದುಬಿಟ್ಟು ಹಾಕೋಣ, ಹಸುಗಳು ತಿಂತವಲ್ಲ ಅಂತ ಏನೋ ಒಂಥರ ಮನಸ್ಸು, ಅದಕ್ಕೆ ಬರೋದು ಡೈಲಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತೇಜುತನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.